ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ 813ನೇ ಉರ್ಸ್ನ ಶುಭ ಸಂದರ್ಭದಲ್ಲಿ ಅಜ್ಮೀರ್ನ ದರ್ಗಾ ಖ್ವಾಜಾ ಸಾಹೇಬ್ಗೆ ಚಾದರ್ ಕಳಿಸುವ ಸಂಪ್ರದಾಯವನ್ನು ಮುಂದುವರಿಸಿದರು. ಅಲ್ಪಸಂಖ್ಯಾತರ ಕಾರ್ಯಮಂತ್ರಿ ಶ್ರೀ ಕಿರಣ್ ರಿಜಿಜು ಅವರು ಪ್ರಧಾನಮಂತ್ರಿಯವರ ಪರವಾಗಿ 4/1/2025 ದರ್ಗಾ ಶರೀಫ್ನಲ್ಲಿ ಚಾದರ್ ಅರ್ಪಿಸಿದರು. 2014ರಲ್ಲಿ ಪ್ರಧಾನಮಂತ್ರಿಯಾದ ನಂತರ ಶ್ರೀ ನರೇಂದ್ರ ಮೋದಿಯವರು ಪ್ರತಿ ಬಾರಿ ವಾರ್ಷಿಕ ಉರ್ಸ್ ಸಂದರ್ಭದಲ್ಲಿ ದರ್ಗಾ ಖ್ವಾಜಾ ಸಾಹಿಬ್ನಲ್ಲಿ ಚಾದರ್ ಅರ್ಪಣೆ ಮಾಡಿದರು. ಈ ವರ್ಷ ಇದು 11ನೇ ಬಾರಿಗೆ ಪ್ರಧಾನಿ ಈ ಪವಿತ್ರ ಸಂಪ್ರದಾಯದ ಭಾಗವಾಗಿದ್ದಾರೆ. ಖ್ವಾಜಾ ಗರೀಬ್ ನವಾಜ್ ಅವರ ದರ್ಗಾದಲ್ಲಿ ಚಾದರ್ ಅರ್ಪಿಸುವುದು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆ, ಸಾಮರಸ್ಯ ಮತ್ತು ಸಹಾನುಭೂತಿಯ ನಿರಂತರ ಸಂದೇಶಕ್ಕಾಗಿ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಆಳವಾದ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ದರ್ಗಾ ಶರೀಫ್ನಲ್ಲಿ ಚಾದರ್ ಅರ್ಪಿಸಿದ ನಂತರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಶ್ರೀ ಕಿರಣ್ ರಿಜಿಜು ರವರು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಂದೇಶವನ್ನು ಓದಿದರು. ಗರೀಬ್ ನವಾಜ್ ಅವರ 813ನೇ ಉರ್ಸ್ ಮುಬಾರಕ್ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತದ ಅವರ ಅನುಯಾಯಿಗಳಿಗೆ ಮತ್ತು ವಿವಿಧ ಅವಧಿಗಳಲ್ಲಿ ಅಜ್ಮೀರ್ ಶರೀಫ್ಗೆ ಬಂದ ಎಲ್ಲ ಭಕ್ತರಿಗೆ ಹೃತ್ಪೂರ್ವಕ ಶುಭಾಶಯಗಳು. ವಿವಿಧ ಕಾಲಘಟ್ಟಗಳಲ್ಲಿ ನಮ್ಮ ಸಂತರು, ಪೀರರು, ಫಕೀರರು, ಆ ಮಹಾಪುರುಷರು ಜನಕಲ್ಯಾಣ ಚಿಂತನೆಗಳಿಂದ ಜನರ ಜೀವನದಲ್ಲಿ ಬೆಳಕು ಚೆಲ್ಲಿದರು. ಈ ಸಂಚಿಕೆಯಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಸಾರ್ವಜನಿಕ ಕಲ್ಯಾಣ ಮತ್ತು ಮಾನವೀಯತೆಗೆ ಸಂಬಂಧಿಸಿದ ಸಂದೇಶಗಳು ಜನರ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿವೆ ಮತ್ತು ಪ್ರಪಂಚದಾದ್ಯಂತದ ಜನರು ಅವರ ಮೇಲೆ ಆಳವಾದ ನಂಬಿಕೆಗಳನ್ನು ಹೊಂದಿದ್ದಾರೆ. ಸಮಾಜದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸಲು ಸಮರ್ಪಿಸಲಾಗಿದೆ. ಆ ಆದರ್ಶವು ನಮ್ಮ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ. ಅವರ ವಾರ್ಷಿಕ ಉರ್ಸ್ ಆಚರಣೆಯು ಜನರ ನಡುವಿನ ಪರಸ್ಪರ ಬಾಂಧವ್ಯವನ್ನು ಬಲಪಡಿಸುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಈ ಸಂದರ್ಭವು ದೇಶ ಮತ್ತು ಸಮಾಜದ ಒಳಿತಿಗಾಗಿ ಸಾಧ್ಯ ಇರುವ ಎಲ್ಲವನ್ನೂ ಮಾಡಲು ಜನರನ್ನು ಪ್ರೇರೇಪಿಸುತ್ತದೆ. ವಾರ್ಷಿಕ ಉರ್ಸ್ ಸಂದರ್ಭದಲ್ಲಿ ದರ್ಗಾ ಶರೀಫ್ಗೆ ಚಾದರ್ ಕಳುಹಿಸುವಾಗ ನಾನಾ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರಿಗೆ ನಮಸ್ಕರಿಸುತ್ತೇನೆ ಮತ್ತು ಅವರ ದೇಶವಾಸಿಗಳಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸುತ್ತೇನೆ. ನರೇಂದ್ರ ಮೋದಿ. ಪ್ರತಿ ವರ್ಷ ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯ ವಾರ್ಷಿಕ ಉರ್ಸ್ ಅನ್ನು ಅಜ್ಮೀರ್ನಲ್ಲಿ ಆಯೋಜಿಸಲಾಗುತ್ತದೆ. ಅಲ್ಲಿ ಭಾರತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಭಾರತ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಉರ್ಸ್ ಅನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಉರ್ಸ್ ಸಮಯದಲ್ಲಿ ದರ್ಗಾ ಆವರಣದಲ್ಲಿ ಮತ್ತು ಸುತ್ತಮುತ್ತಲಿನ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತದೆ. ಯಾತ್ರಿಕರಿಗೆ ತಂಗಲು ಸೌಲಭ್ಯಗಳು, ಭದ್ರತೆಗೆ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ, ಸಿಸಿಟಿವಿ ಕ್ಯಾಮೆರಾಗಳು, ವಿದ್ಯುತ್, ನೀರು, ಪಾರ್ಕಿಂಗ್ ಎಲ್ಲದರ ಸುಧಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ದರ್ಗಾಗೆ ಸಂಬಂಧಿಸಿದ ಪಾಲುದಾರರೊಂದಿಗೆ ಸಭೆಗಳನ್ನು ಸಂಘಟಿಸುತ್ತದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಶೇಖರ್ ಕುಮಾರ್ ಅವರು ಪ್ರಧಾನಮಂತ್ರಿಗಳಿಗೆ ಚಾದರ್ ಅರ್ಪಿಸುವ ಒಂದು ದಿನ ಮೊದಲು ದರ್ಗಾಕ್ಕೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಭ್ರಾತೃತ್ವ, ಮಾನವೀಯತೆ ಮತ್ತು ಕೋಮ ಸೌಹಾರ್ದತೆಗೆ ಹೆಸರಾದ ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯ ದರ್ಗಾದಲ್ಲಿ ಉರ್ಸ್ ಆಚರಿಸುವ ದೀರ್ಘ ಸಂಪ್ರದಾಯವಿದೆ. ದರ್ಗಾವು ಸೂಫಿ ಸಂತರ ಸಮಾಧಿ ಸ್ಥಳವಾಗಿದೆ. ಅಲ್ಲಿ ಅವರ ಅನುಯಾಯಿಗಳ ಸಂತನ ಮರಣದ ನಂತರ ಅವರಿಗೆ ಗೌರವ ಸಲ್ಲಿಸುತ್ತಾರೆ. ಸ್ವಂತ ಖ್ವಾಜಾ ಗರೀಬ್ ನವಾಜ್ ರವರು ಸಮಾಧಿಯನ್ನು ಹೊಂದಿರುವ ದರ್ಗಾವು 800 ವರ್ಷಗಳಿಗೂ ಹೆಚ್ಚು ಕಾಲ ಅಸ್ತಿತ್ವದಲ್ಲಿದೆ. ಇದರರ್ಥ ಸರ್ವಶಕ್ತ ದೇವರೊಂದಿಗೆ ಆತ್ಮದ ಒಕ್ಕೂಟ ಮತ್ತು ಅನುಯಾಯಿಗಳಿಗೆ ಸಂಭ್ರಮದ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ಸಂತನು ದೇಹವನ್ನು ತೊರೆದಾಗ ಅವನು ತನ್ನ ಗುರುವಿಗೆ ಹತ್ತಿರವಾಗನಾಗುತ್ತಾನೆ ಎಂದು ನಂಬುತ್ತಾರೆ. ಅದು ಸಂತೋಷದಾಯಕ ಸಂದರ್ಭವಾಗಿದೆ.
ಖ್ವಾಜಾ ಸಾಹೇಬರ ಉರ್ಸ್ ಸಮಯದಲ್ಲಿ ಭಾರತ ಮತ್ತು ವಿದೇಶಗಳಿಂದ ವಿವಿಧ ಧರ್ಮಗಳ ಲಕ್ಷಾಂತರ ಭಕ್ತರು ಅಜ್ಮೀರಿಗೆ ಬಂದು ದರ್ಗಾದಲ್ಲಿ ಚಾದರ್ ಅರ್ಪಿಸುತ್ತಾರೆ. ಹಜರತ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ದರ್ಗಾದಲ್ಲಿ ಆಚರಿಸಲಾಗುವ ಉರ್ಸ್ ಭಾರತದ ಸಾಂಸ್ಕೃತಿಕ ಸಾಮರಸ್ಯ ಮತ್ತು ಪರಸ್ಪರ ಸಹೋದರತ್ವದ ಸಂಕೇತವಾಗಿದೆ ಮತ್ತು ವಿವಿಧತೆಯಲ್ಲಿ ಏಕತೆಯ ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ.